टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಅಲ್ಲೇ 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 ಅಂದ್ರೆ ಏನಣ್ಣ? ಜೀವ ಬೆದರಿಕೆ ಹಾಕಿ ಆ ಟೈಮ್ನಾಗ ಅಲ್ಲೇ ಇದ್ರು, ಅವ್ರನ್ನ ತಡಿಲಿಲ್ಲ ಅವ್ರನ್ನ ಅಂತಂದ್ರು. ಎಷ್ಟು ಗಂಟೆಗೆ ಹೋದ್ರಿ ನೀವು ಅಲ್ಲಿ? ಅವಾಗ ಅಲ್ಲಿ ಫಸ್ಟ್ ನನ್ನ ಕ್ಲಾರಿಟಿ ಕೊಟ್ಬಿಡ್ತೀನಿ ಹೇಳ, ಆಮೇಲೆ ನಿಮ್ಮ ಮಾತಿಗೆಲ್ಲ ಉತ್ತರ ಕೊಡ್ತೀನಿ ನಾನು. ಆ ಜಾಗಕ್ಕೆ ಹೋಗಿದ್ದು ಸತ್ಯ, ಅದು ಇಲ್ಲಿಗಲ್ ಜಾಗ ಅಲ್ಲ. ಒಂದು ದೇವಸ್ಥಾನಕ್ಕೆ ಪೂಜೆ, ಪ್ರತಿ ವರ್ಷ ನಾವು ಹೋಗ್ತಾ ಇರ್ತೀವಿ ಆ ದೇವಸ್ಥಾನಕ್ಕೆ. ಅದಕ್ಕೆ ಪ್ರತಿ ಸರಿ ನಮ್ಮನ್ನ ಇನ್ವೈಟ್ ಮಾಡ್ತಾನೆ ಇರ್ತಾರೆ. ಹೋದ ವರ್ಷ ನಾನು ಪ್ರಥಮಣ್ಣನೂ ಹೋಗಿದ್ವಿ. ನಾನ್ ವೆಜ್ ಒಂದು ಪೂಜೆ ಇತ್ತು, ನಾನ್ ವೆಜ್ ಊಟ ಇತ್ತು, ತಿನ್ಕೊಂಬಂದು ಹಂಗೆ ಮಾತಾಡ್ಕೊಂಡು ಬರ್ತಾ ಇರ್ತೀವಿ. ಅದೇ ರೀತಿ ಈ ವರ್ಷನೂ ಅದೇ ರೀತಿ ಹೋಗಿದ್ವಿ. ಫಸ್ಟ್ ನಾನು ಹೋಗಿದ್ದೆ ಅಲ್ಲಿಗೆ, ಅದಾದಮೇಲೆ ಪ್ರಥಮಣ್ಣ ಬಂದರು, ಅದಾದಮೇಲೆ 10 ಜನ ಬಂದರು. ಅಲ್ಲಿ ಬಂದವ್ರು ನನಗೆ ಯಾರೂ ಗೊತ್ತಿರಲಿಲ್ಲ ಫಸ್ಟ್ ಆಫ್ ಆಲ್. ಇಲ್ಲಿ ಪ್ರಥಮಣ್ಣನ ನಾನು ಕರೆಸಿದೆ ಜಾಗಕ್ಕೆ, ನಾನು ಫೋನ್ ಮಾಡಿದೆ. ಆಮೇಲೆ ಅದೇನೋ ಇನ್ನೊಂದು ವರ್ಡ್ ಹೇಳಿದ್ರು, ಸುಪಾರಿ. ಅದು ನನ್ನ ಲೈಫಲ್ಲೇ ದೊಡ್ಡ ವರ್ಡ್ ಅದು. ನಾನು ತುಂಬ ಚಿಕ್ಕ ಹುಡುಗ, ನಾನು ಇನ್ನೊಬ್ರಿಗೆ ಸುಪಾರಿ ಕೊಟ್ಟು ಒಡ್ಸೋದು ಮತ್ತೊಂದು, ಅದು ನನಗೆ ಬೇಡದಿರೋದು. ಯಾಕಂದರೆ ನಾನೊಂದು ಚಿತ್ರರಂಗದ ಮನೆಯಿಂದ ಬಂದಿರೋದು. ನನ್ನ ಡ್ಯೂಟಿ ಏನು, ಮೇಕಪ್ ಹಾಕೋದು, ಕೆಲಸ ಮಾಡೋದು, ಮನೆಗೆ ಹೋಗಿ ಊಟ ತಿಂದ್ಬಿಟ್ಟು ಫ್ಯಾಮಿಲಿ ಜೊತೆ ಮಾತಾಡ್ಕೊಂಡು ಮಲಗೋದು. ಇಲ್ಲಿ ನಾನು ಇನ್ನೊಬ್ರಿಗೆ ಒಡ್ಸೋದು, ರೌಡಿಸಮ್ ಮಾಡೋದು, ಧಮ್ಕಿ ಹಾಕೋದು ಇಲ್ಲಿ ನಾವು ಬಂದಿಲ್ಲ. ಯಾಕೆಂದರೆ ನನ್ನ ತಂದೆ ದೊಡ್ಡ ಕಲಾವಿದರು, ಅದೇ ಮನೆಯಿಂದ ಇವತ್ತು ನಾನು ಬಂದಿದ್ದೀನಿ ಅಂತ ಹೇಳಿದ್ರೆ ಆ ಹೆಸರನ್ನ ಉಳ್ಸೋಕ್ಕೆ ಹೊರತು ಬಂದಿರ್ತೀವಿ, ಹೊರತು ಬಿಟ್ಟರೆ ಬೇರೆ ಕೆಟ್ಟ ಕೆಲಸ ಮಾಡೋಕ್ಕೆ, ರೌಡಿಸಮ್ ಮಾಡೋಕ್ಕೆ, ಯಾರೋ ಇನ್ನೊಬ್ರನ್ನ ನೋಡ್ಸೋಕ್ಕೆ ಬಂದಿಲ್ಲ ನಾವಿಲ್ಲಿ. ನಾನೆಲ್ಲ ಚಾನಲಲ್ಲೂ ಎಲ್ಲ ಕಡೆ ನೋಡ್ತಿದ್ದೆ, ರಕ್ಷಕ್ ಸುಪಾರಿ ಕೊಟ್ಟ, ರಕ್ಷಕ್ ಕರೆಸ್ದ, ರಕ್ಷಕ್ಕೆ ಆ ಜಾಗಕ್ಕೆ ಕರೆಸಿದ್ದವ್ರನ್ನ ಓಡ್ಸೋಕ್ಕೆ ಪ್ಲ್ಯಾನ್ ಮಾಡಿದ್ದ. ಆಮೇಲೆ ಒಂದು 3 ಅವರ್ ಅಲ್ಲೇ ಇದ್ದರು. ಅಣ್ಣ ಆ ಜಾಗದಲ್ಲಿ ಇದ್ದಿದ್ದು ಸತ್ಯ, ಕೂತ್ಕೊಂಡಿದ್ದು ಸತ್ಯ, ಮಾತಾಡಿದ್ದು ಸತ್ಯ. ಒಂದು ಸೆಲೆಬ್ರಿಟಿ ಆದಮೇಲೆ, ಒಂದು ಆರ್ಟಿಸ್ಟ್ ಆದಮೇಲೆ ಎಲ್ಲರೂ ಸಿಗ್ತಾರೆ, ಮಾತಾಡೋದು ಸಹಜ. ಈ ಜಾಗಕ್ಕೆ ಹೋಗಬಾರ್ದು, ನಾನು ಇವ್ರ ಹತ್ರ ಮಾತಾಡಬಾರ್ದು ಅನ್ನೋದು ಎಲ್ಲೂ ರೂಲ್ಸ್ ಇಲ್ಲ ಫಸ್ಟ್ ಆಫ್ ಆಲ್. ಅದೇ ರೀತಿ ಎಲ್ಲರೂ ಸಿಕ್ಕಿದಾಗ ನಾನು ಮಾತಾಡ್ಸಿದ್ದೀನಿ. ಅಲ್ಲಿ ರಕ್ಷಕ್ ಇದ್ದಾಗ ಅದೇನೋ ಪ್ರಾಬ್ಲಮ್ ಆಯಿತು, ಅಲ್ಲಿ ರಕ್ಷಕ್ ಬಿಡ್ಸೋಕ್ಕೆ ಬಂದಿಲ್ಲ ಅಂತ. ಯಾವುದೋ ಒಂದು ಜಗಳದ ವಿಚಾರದಲ್ಲಿ ಇವತ್ತಿಗೂ ಪ್ರಥಮಣ್ಣನ ಮೇಲೆ ಅದೇ ಪ್ರೀತಿ ಇದೆ, ಅದೇ ಒಂದು ಫ್ಯಾಮಿಲಿ ಬಾಂಡಿಂಗ್ ಇದೆ. ಯಾಕೆ ಅಂತ ಹೇಳಿದ್ರೆ ಅವಾಗವಾಗ ಕಾಲ್ ಮಾಡ್ತಾ ಇರ್ತೀವಿ, ಊಟಕ್ಕೆ ಸಿಗ್ಬೇಕಂದ್ರೆ ಸಿಗ್ತೀವಿ. ನೈಟ್ 2 ಗಂಟೆ 3 ಗಂಟೆಗೆ ಊಟ ಮಾಡ್ಕೊಂಡು ಬಂದಿರೋ ದಿವಸಗಳಿದೆ. ಇವತ್ತಿಗೂ ಅದೇ ಪ್ರೀತಿ ಇದೆ. ಯಾವ ಒಂದು ಕಾಂಟ್ರವರ್ಸಿಯಿಂದ ನಾವಿಬ್ಬರು ದೂರ ಆಗ್ತೀವಿ, ಮತ್ತೊಂದು ಆಗ್ತೀವಿ, ಎಂಥದ್ದು ಇಲ್ಲ. ಇದರಿಂದ ಇನ್ನೊಬ್ರು ಮೂರನೇವರು ಬೆಳೆ ಬಯಸ್ಕೊಬೋದು ಹೊರತು ಬಿಟ್ರೆ ನಾನು ಪ್ರಥಮಣ್ಣ ಯಾವತ್ತೂ ಚೆನ್ನಾಗಿರ್ತೀವಿ, ಮುಂದಕ್ಕೂ ಚೆನ್ನಾಗಿರ್ತೀವಿ ಅಣ್ಣ. ಒಂದು 22ನೇ ತಾರೀಕು ಇನ್ಸಿಡೆಂಟ್ ಆಗಿದೆ ದೇವಸ್ಥಾನದ ಹತ್ರ. ಹೌದು. ಸೊ ಆ ಟೈಮಲ್ಲಿ ಡ್ರಾಗರ್ ತಗೊಂಡ್ಬಂದ್ಬಿಟ್ಟು ಚುಸ್ಲಿಕ್ಕೆ ಬಂದ್ರು, ಅಟೆಂಪ್ಟ್ ಮರ್ಡರ್ ಅನ್ನೋ ಥರದಲ್ಲಿ ಅವ್ರು ಹೇಳ್ತಕ್ಕಂಥದ್ದು. ಸೊ ಆ ಸಂದರ್ಭದಲ್ಲಿ ಇದ್ರಿ, ಯಾಕೆ ಆ ಟೈಮಲ್ಲಿ ಬಿಡಿಸ್ಲಿಕ್ಕೆ ಹೋಗ್ಲಿಲ್ಲ ಅನ್ನುವಂಥ ಒಂದು ವಿಚಾರ ಬಹಿರಂಗ ಆಗಿರ್ತಕ್ಕಂಥ. ಅದ್ರ ಬಗ್ಗೆ ನೀವು ಅಂದರೆ ಅಲ್ಲಿ ಡ್ರಾಗರ್ ತೆಗೆದ್ರು, ಮತ್ತೊಂದು ಮಾಡಿದ್ರು ಅಂತ. ಪ್ರಥಮಣ್ಣ ಒಂದು 10 ಅಡಿ ದೂರ ಕೂತಿದ್ರು, ಇನ್ನೊಬ್ರು ಇಲ್ಲಿ ಕೂತಿದ್ರು. ಅಲ್ಲಿ ಬಂದಿರೋರು ನನಗೆ ಹೊಸ ಪರಿಚಯ ಅಣ್ಣ, ನನಗೆ ಪರಿಚಯನೇ ಇರಲಿಲ್ಲ. ನಾನು ಹೋಗಿದ್ದೆ ಅಲ್ಲಿ ಆ ಜಾಗಕ್ಕೆ, ನಾನು ಯಾವಾಗಲೂ ಹೋಗ್ತೀನಿ. ಅದೇ ಅಲ್ಲಿ ಬಂದವ್ರು ನನಗೆ ಹೊಸಬ್ರು, ಆಯಿತಾ. ಅಲ್ಲಿ ನನಗೆ ಸಿಕ್ಕಿದ್ದು, ಅಲ್ಲಿ ಮಾತಾಡ್ಸಿದ್ದು ಅಷ್ಟೇ ಹೊರತು ಬಿಟ್ಟರೆ ಬೇರೆ ಎಂಥದ್ದು ಇಲ್ಲ. ಪ್ರಥಮಣ್ಣ ಹೆಂಗೆ ಬಂದರು ಹಂಗೆ ಎದ್ದು ಹೋದ್ರು, ಯಾರೂ ಅವ್ರನ್ನ ಮುಟ್ಟಿಲ್ಲ, ಒಂದು ಟಿ ಶರ್ಟ್ ಸಮೇತ ಅಲ್ಲಾಡಿಲ್ಲ. ದೇವಸ್ಥಾನ ಮುಂದೆ ತಾನು ಆಗಿರೋದಿದ್ದು, ನಾನು ಸತ್ಯ ಹೇಳ್ತಾ ಇದ್ದೀನಿ. ನಾನು ನಂಬಿರೋದು ದೇವ್ರನ್ನ. ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ಪೂಜೆ ಮಾಡಿ ಆಚೆ ಬರ್ತೀನಿ ಕೆಲಸ ಮಾಡಬೇಕು ಅಂತ. ಅದೇ ದೇವಸ್ಥಾನದ ಮುಂದೆ ಯಾರ್ಯಾರಿದ್ರು ಎಲ್ಲರೂ ಬರೋಕ್ಕೆ ಹೇಳಿ, ನಾನು ಅಲ್ಲಿ ಪ್ರಮಾಣ ಮಾಡ್ತೀನಿ ಏನಾಯಿತು ಅಂತ. ಅವರು ಪ್ರಮಾಣ ಮಾಡಲಿ. ಇಲ್ಲಿ ಯಾವ್ದು ಹೂವು ಪೋಗಳು ಮತ್ತೊಂದಾಯಿತು, ಮುಟ್ಟಿದ್ರು, ಚಾಕು ತೆಗೆದ್ರು, ಆಮೇಲೆ ಡ್ರ್ಯಾಗರ್ ಇಟ್ಟರು, ಗನ್ ಇಟ್ಟರು, ಲಾಂಗು ಮಚ್ಚ ತೆಗೆದ್ರು, ಎಲ್ಲ ಹೇಳ್ತಿದಾರಲ್ಲ, ಅದೆಲ್ಲ ಸತ್ಯ ಆಗಿದ್ರೆ ಅಣ್ಣ ಆಗಿರೋರು ಅನ್ಭೋಗಿಸ್ತಾರೆ. ಆಗಿಲ್ಲ ಅಂತ ಹೇಳಿದ್ರೆ ದೇವ್ರು ನಮ್ಮ ಪರ ಇದ್ದಾನೆ ಅಂತ ನಾನು ಒಪ್ಕೊಂತೀನಿ ಅಣ್ಣ, ಅಷ್ಟೇ. ನೀವು ಹೇಳ್ತಿರೋದು 10 ಅಡಿ ದೂರದಲ್ಲಿ ಅಂತ ನೀವು ಅಂತೀರಿ, ಬಟ್ ಅವ್ರು ಹೇಳ್ತಕ್ಕಂಥದ್ದು ಒಂದು ಆಡಿಯೋದಲ್ಲಿ ಕೇವಲ 2 ಅಡಿ 3 ಅಡಿ ಮಾತ್ರ ದೂರದಲ್ಲಿರ್ತಕ್ಕಂಥದ್ದು. ಆ ಟೈಮಲ್ಲಿ ನಮ್ಮ ಬಗ್ಗೆ ಏನು ಕೂಡ ಮಾತಾಡಕ್ಕೆ ಹೋಗ್ಲಿಲ್ಲ ಅವರು. ಈ ಸಂಬಂಧಪಟ್ಟಂಗೆ ಕೆಲವು ರೌಡಿ ಶೀಟರ್ಗಳು ಬಂದು ಅಸಲ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಆ ಟೈಮಲ್ಲಿ ರಕ್ಷಕ್ ಕೂಡ ಸುಮ್ಮನೆ ಇದ್ರು. ಸೊ ಈ ಸಂಬಂಧಪಟ್ಟಂಗೆ ನಿಮ್ಮ ಅಭಿಪ್ರಾಯ ಏನಿದೆ? ಇವಾಗ ನಿಮ್ಮ ಮಧ್ಯೆ ಇನ್ನೊಬ್ರು ಮಧ್ಯೆ ಜಗಳ ನಡೀತಿರುತ್ತೆ ಅಣ್ಣ, ಮೂರನೇ ವ್ಯಕ್ತಿ ಬಂದ್ಬಿಟ್ಟು ನಿಮ್ಮ ಹತ್ರ ಬರ್ತಾರೆ. ಅವಾಗ ಜಗಳ ಯಾವ ಕಡೆ ತಿರುಗುತ್ತೆ ಅಣ್ಣ, ಅಲ್ವಾ? ನಾನು ತುಂಬ ಚಿಕ್ಕ ಹುಡುಗ ಅಂತ ಅವಾಗಲೇ ಹೇಳಿದೆ. ಅದು ಮಧ್ಯದಲ್ಲಿ ಹೋಗ್ಬಿಟ್ಟು ನಾನು ಕಡ್ಡಿಯಲ್ಲಿ ಆಡ್ಸೋದು ನನಗೆ ಬೇಕಾಗಿರಲಿಲ್ಲ. ಅದಾದಮೇಲೆ ನಾನು ಪ್ರಥಮಣ್ಣನ ಹತ್ರ ಮಾತಾಡಿದೆ, ಏನಾಯಿತು ಎತ್ತ ಅಂತ ಹೇಳಿ ಮಾತಾಡಿದ್ವಿ. ಅದಕ್ಕೆ ನನಗೆ ಸಂಬಂಧ ಇಲ್ಲ ಅಣ್ಣ. ನೀವೇಗ ಆ ದೇವಸ್ಥಾನಕ್ಕೆ ಬಂದಿರೋ ಅದೇ ರೀತಿ ನಾನು ಆ ದೇವಸ್ಥಾನಕ್ಕೆ ಬಂದಿದ್ದು. ಇಲ್ಲಿ ನಾನು ಕರೆಸೆ ಮತ್ತೊಂದಂತ ಬರ್ತಿದೆ, ಇದಕ್ಕೂ ನನಗೆ ಸಂಬಂಧ ಇಲ್ಲ ಅಂತ ಹೇಳಿರೋದು. ಅಂದರೆ ರೌಡಿ ಶೀಟರು ರಕ್ಷಕ್ ಅವರಿಗೆ ಪರಿಚಯ ಇದ್ರು ಅಂತ. ಹಾಂ, ಅದೇ ಹೇಳ್ತಿಲ್ವ ಅಣ್ಣ, ಆ ದೇವಸ್ಥಾನಕ್ಕೆ ಹೋದಾಗಲೇ ನನಗೆ ಅವರು ಮಾತಾಡಿಸಿದ್ದು. ಒಂದು ಸೆಲೆಬ್ರಿಟಿ ಆದಮೇಲೆ, ಒಂದು ಪಬ್ಲಿಕ್ ಫಿಗರ್ ಆದಮೇಲೆ ಮಾತಾಡಿಸ್ತಾರೆ. ಅದೇ ರೀತಿ ನಾನು ಮಾತಾಡ್ಸಿದ್ದೀನಿ ಅಣ್ಣ, ಆ ಜಾಗದಲ್ಲಿ ಇದ್ದೆ ಅಣ್ಣ. ಹಾಂ ಅಣ್ಣ, ಅಲ್ಲಿ ಯಾರ್ಯಾರು ಇದ್ರು ಅಂತ ಹೇಳ್ತಿದಾರಲ್ಲ ಅಣ್ಣ, ಅವ್ರೆಲ್ಲರೂ ಬರಲಿ. ನನ್ನ ಕರೆದವ್ರು ಎಲ್ಲರೂ ಬರಲಿ ಅಣ್ಣ, ಯಾರು ಇಲ್ಲಿ ಇದಲ್ಲ, ಎಲ್ಲರೂ ಬರಲಿ, ನಾನು ಹೋಗ್ತೀನಿ. ಅಲ್ಲಿ ಯಾರ್ದು ಏನೇನಿತ್ತು ಡ್ಯೂಟಿ, ಯಾರೇನು ಫೋನ್ ಮಾಡಿದ್ರು, ಯಾರು ಕರೆದ್ರು, ಎಲ್ಲಿ ಕರೆದ್ರು, ಅದೆಲ್ಲ ಗೊತ್ತಾಗ್ಲಿ. ಆ ದೇವಸ್ಥಾನ ಮುಂದೆ ನಡೆದಿರೋ ಮ್ಯಾಟ್ರ್ ಇದು ಅಷ್ಟೇ. ಮಾತಾಡಿದ್ದು ಇಬ್ರು, ವೈರಲ್ ಮಾಡಿದ್ದು ಯಾರು ಅಂತ ಸರ್? ಯಾವುದು
ಇಬ್ರು ಮಾಡಿದ ಸಂಭಾಷಣೆ ಇಬ್ರು ಮಾತಾಡಿದ್ದಾರೆ ಅಣ್ಣ. ಇಲ್ಲಿ ಬರೀ ನನ್ನ ವಿಚಾರ ಮಾತ್ರ ಮಾತಾಡೋಕೆ ಬಂದಿದ್ದೀನಿ ಅಣ್ಣ. ಯಾವ ವಿಚಾರ ವೈರಲ್ ಆಯಿತು ಮತ್ತೊಂದಾಯಿತು ಇಲ್ಲ. ನಾನು ಬೆಳಗ್ಗೆ ಎದ್ರೆ ಕೆಲಸ ಮಾಡೋಕ್ಕಂತ ಬಂದಿದ್ದೀನಿ, ಕೆಲಸ ಮಾಡ್ತೀನಿ. ನೀವು ಎಷ್ಟೇ ಪ್ರಶ್ನೆ ಕೇಳಿದ್ರು ನನ್ನ ಹತ್ರ ಇದೇ ಕ್ಲಾರಿಟಿ ಇರೋದು. ಯಾಕಂದರೆ ನನ್ನ ಕಣ್ಣು ಮುಂದೆ ನಾನು ನಡೆದಿರೋದು ನಾನು ಹೇಳಿದ್ದೀನಿ ಸತ್ಯವಾಗ್ಲೂ. ಸರಿನಾ? ಅದಕ್ಕೆ ಸುಳ್ಳು ಆಗಿದ್ರೆ ನಾನು ನಂಬೋ ರಾಘವೇಂದ್ರ ಸ್ವಾಮಿ ನನಗೆ ಶಿಕ್ಷೆ ಕೊಡಲಿ, ಕರ್ಮ ಕೊಡಲಿ, ಅದನ್ನು ಅನ್ಭೋಗ್ಸಕ್ಕೆ ನಾನು ರೆಡಿ. ನಾನೇ ಕರೆದು ನನ್ನ ಫ್ಯಾಮಿಲಿಯವ್ರನ್ನ ನಾನೇ ಕರೆದ್ಬಿಟ್ಟು ಧಮಕಿ ಹಾಕೋದು, ರೌಡಿಸಮ್ ಮಾಡೋದು, ಭಯ ಪಡಿಸೋದು ಇದು ನಮಗೆ ಬೇಡದಿರೋದಣ್ಣ. ಡೈಲಿ ಬೆಳಗ್ಗೆ ಇದೆ ನಾನು ಪ್ರಥಮ ಯಾವಾಗ ಮಾತಾಡ್ತಾ ಇರ್ತೀವಿ, ಸಿನಿಮಾ ಮಾಡ್ತಾ ಇದ್ದೀವಿ, ಈ ಸಾಂಗ್ ನಡೀತಿದೆ, ಈ ಶೂಟಿಂಗ್ ನಡೀತಿದೆ, ನೆಕ್ಸ್ಟ್ ನಾನು ಈ ಥರ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ನನ್ನ ರಿಯಾಲಿಟಿ ಶೋನಿದೂ ನಾನು ಇವಾಗ ರೀಸೆಂಟಾಗಿ ಭರ್ಜರಿ ಬ್ಯಾಚಲರ್ಸ್ ಮಾಡ್ಕೊಂಬಂದೆ. ರಕ್ಷಕ್ ಹಿಂಗೆ ಮಾಡು, ಈ ಥರ ಸಪೋರ್ಟ್ ತಗೋ, ಇವ್ರ ಥರ ಸಪೋರ್ಟ್ ತಗೋ ಅಂತ ಅಷ್ಟೇ ನಾವು ಮಾತಾಡ್ತೀವಿ. ಅದೇನೋ ಹಣೆ ಬರ ಹಂಗಾಗಿತ್ತು, ಏನೋ ದೊಡ್ಡ ನಡೆಯೋ ಬದಲು ಎಲ್ಲೊಂದು ಕಡೆ ಚಿಕ್ಕದ್ರಲ್ಲಿ ನಾವು ತಪ್ಪಿಸ್ಕೊಂಡು ಆಚೆ ಬಂದಿದ್ದೀವಿ. ಅದಕ್ಕೆ ಆ ದೇವರೇ ನಾವು ಸಾಕ್ಷಿ ಅಂತ ಹೇಳ್ತಾರೆ. ಏನಂತಾರೆ ಈ ಇನ್ಸಿಡೆಂಟ್ ಆದ ನಂತರದಲ್ಲಿ ರಕ್ಷಕ್ ಬುಲೆಟ್ ಇವರಿದಾರಲ್ಲ, ಪ್ರಥಮ ಅಂತ ಏನಿದಾರಲ್ಲ ನಿಮ್ಮ ಜೊತೆ ಮಾತಾಡಿದಾರ ಇನ್ಸಿಡೆಂಟ್ ಆದ ನಂತರ? ಅಣ್ಣ ಇನ್ಸಿಡೆಂಟ್ ಆದಮೇಲೆ ನಾವು ಮಾತಾಡಿದ್ವಿ ಅಣ್ಣ. ಇವತ್ತು ಬೆಳಗ್ಗೆ ಒಂದು ಈವೆಂಟಲ್ಲೇ ಸಿಕ್ಕಿದ್ವಿ, ಅಷ್ಟೇ ಪ್ರೀತಿಯಿಂದ ಮಾತಾಡ್ಸಿದ್ವಿ. ಯಾವುದೇ ಮನಸ್ತಾಪಗಳು ಯಾವುದೇ ದೂರ ಆಗಿಲ್ಲ. ಇದೇ ಈವೆಂಟಲ್ಲಿ ತಿರ್ಗಿ ಅವರು ಬರ್ತಾರೆ, ಸಿಗ್ತೀವಿ. ಥ್ಯಾಂಕ್ ಯು ಅಣ್ಣ, ಎಲ್ರಿಗೂ ಥ್ಯಾಂಕ್ ಯು.